ಪರ್ಸನಲ್, ವೈಯಕ್ತಿಕ ಹೇಳುವಂಥ ಒಂದೇ ಒಂದು ಶಬ್ದವನ್ನ ಇಟ್ಕೊಂಡು ನಾವು ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರ ಕಲಿಬೇಕಿದ್ರೆ 50ಕ್ಕಿಂತ ಜಾಸ್ತಿ ಶಬ್ದಗಳನ್ನ ಕಲಿಬಹುದು. ಹೇಗೆ ಅಂತ ತೋರಿಸ್ತೇನೆ, ಬನ್ನಿ ನೋಡೋಣ. ಪರ್ಸನಲ್ ಅಂತಂದ್ರೆ ವೈಯಕ್ತಿಕ ಅಂತ ಹೇಳಿ. ಸೊ ಪರ್ಸನಲ್ ಹೇಳುವಂಥ ಶಬ್ದವನ್ನ ರೂಟ್ ವರ್ಡ್ ಅಂತ ಮಾಡಿ ಅದರ ಒಟ್ಟೊಟ್ಟಿಗೆ ಯಾವ್ಯಾವ ಶಬ್ದಗಳನ್ನ ನಾವು ಕಾಂಬಿನೇಷನ್ ಮಾಡ್ಬೋದು ಹೇಳುವಂಥದ್ದನ್ನ ನಾವು ನೋಡ್ಕೊಂಡ್ರೆ ಅದಕ್ಕೆ ಸಮನಾಗಿ ಕನ್ನಡ ಅನುವಾದ ಕೂಡ ಮಾಡ್ತಾ ಹೋಗ್ಬೋದು. ಕಾನೂನು ಕೂಡ ಈ ಪರ್ಸನಲ್ ರಿಲೇಟೆಡ್ ಶಬ್ದಗಳನ್ನ ತುಂಬಾ ಸಲ ಉಪಯೋಗಿಸ್ತಾರೆ ನೋಡಿ. ಉದಾಹರಣೆಗೆ ಪರ್ಸನಲ್ ಅಕೌಂಟ್ ವೈಯಕ್ತಿಕ ಖಾತೆ ಅಂತ ಹೇಳ್ಬೋದು, ಪರ್ಸನಲ್ ಆಕ್ಷನ್ ವೈಯಕ್ತಿಕ ಕ್ರಮ. ಸೊ ಹೀಗೆ ನೋಡಿ ನಾವು ಶಬ್ದಗಳನ್ನ ಮಾಡ್ತಾ ಹೋದಾಗೆ ತುಂಬಾ ಶಬ್ದಗಳು ನಮಗೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಸಿಗುತ್ತೆ. ಈಗ ಪರ್ಸನಲ್ ಅಡ್ವಾನ್ಸ್, ಪರ್ಸನಲ್ ಅಸೆಟ್ಸ್, ಪರ್ಸನಲ್ ಬಾಂಡ್, ಪರ್ಸನಲ್ ಕ್ಲೇಮ್ಸ್, ಪರ್ಸನಲ್ ಕಾಂಟ್ರಾಕ್ಟ್, ಪರ್ಸನಲ್ ಕಲ್ಟಿವೇಶನ್, ಪರ್ಸನಲ್ ಡಿಕ್ರಿ, ಪರ್ಸನಲ್ ಗ್ರೌಂಡ್, ಪರ್ಸನಲ್ ಇನ್ಫ್ಲೂಯೆನ್ಸ್. ಸೊ ನೋಡಿ ನಾವು ಸುಮಾರು 59 ಶಬ್ದಗಳನ್ನ ಈ ರೀತಿ ಪಟ್ಟಿ ಮಾಡಿದ್ದೇವೆ. ಈ ರೀತಿ ಶಬ್ದಗಳ ಗುಂಪನ್ನ ಹಾಗೂ ಅವುಗಳ ಅನುವಾದವನ್ನ ನಾವು ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ ನಮ್ಮ ಅಭಿಜ್ಞಾ ಎಜುಕೇಶನ್ ಆ್ಯಪ್ ಅಲ್ಲಿ ಪ್ರತಿದಿನ 5 ರಿಂದ 6 ಗಂಟೆಗೆ ಲೈವ್ ಕ್ಲಾಸ್ ಆಗ್ತಾ ಇದೆ. ಅದರಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ನಿಮಗೂ ಕೂಡ ಈ ಕ್ಲಾಸಿಗೆ ಜಾಯಿನ್ ಆಗಬೇಕು, ಜುಡಿಷರಿ ಎಕ್ಸಾಮ್ಗೆ ನಿಮ್ಮ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗತ್ತೆ ಅಂತ ಅಂದ್ರೆ ನೀವು ಟ್ರಾನ್ಸ್ಲೇಷನ್ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ DM ಗೆ ಆ ಡೀಟೇಲ್ಸ್ ಅನ್ನ ನಾವು ಕಳಿಸ್ಕೊಡ್ತೇವೆ.